ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಅಸ್ತು ದೇವತೆಗಳಿದ್ದಾರೆ ನಂಬಿ. ಅಸ್ತು ದೇವತೆಗಳಿದ್ದಾರೆ ನಂಬಿ ಅಂತಿದ್ದಾರೆ. ಹೇಗೆ ನೋಡೋಣ. ಮೊದಲೆಲ್ಲ ಮನೆಯಲ್ಲಿ ಕೆಟ್ಟ ಮಾತುಗಳನ್ನಾಡಿದ್ರೆ ಅಪಶಕನ ಅಂತ ಹೇಳ್ತಾ ಇದ್ರು. ಸಂಜೆ ಹೊತ್ತಿಗೆ ಕೆಟ್ಟ ಮಾತುಗಳನ್ನಾಡಿದ್ರೆ ಅದು ಸತ್ಯವಾಗುತ್ತೆ ಅಂತ ಹಿರಿಯರು ಹೇಳ್ತಿದ್ರು. ನಮಗೂ ಅಂಥದ್ದನ್ನ ಮಾತಾಡೋಕೆ ಭಯ ಇತ್ತು. ಸತ್ಯಕ್ಕೂ ಹೀಗೆ ಆಗ್ಬಿಟ್ರೆ, ನಿಜವಾಗ್ಲೂ ಹೀಗೆ ಆಗ್ಬಿಟ್ರೆ ಅನ್ನೋ ಭಯ ಇತ್ತು. ಏನು ಯೋಚಿಸುತ್ತಿದ್ದೆವು ಅಂದ್ರೆ ನಾವೇನು ಕೆಟ್ಟದ್ದು ಯೋಚನೆ ಮಾಡಬಾರ್ದಪ್ಪ ಅನ್ನೋ ಯೋಚನೆ ನಮಗೆ ಇತ್ತು, ಭಯ ಇತ್ತು. ಈಗ ಈ ತರ ಹೇಳುವಂತ ಹಿರಿಯರ ಸಂಖ್ಯೆ ಕಡಿಮೆ ಆಗಿದೆ. ಅದೇ ತರ ಹಾಗೆಂದ ಮಾತ್ರಕ್ಕೆ ಅಸ್ತು ದೇವತೆಗಳು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಶಾಪ ಕೊಡೋದು ಅಥವಾ ಒಳ್ಳೆಯದನ್ನ ಹೇಳಿದ ಕೂಡಲೇ ಒಳ್ಳೆಯದನ್ನ ಮಾಡೋದು ನಿಜಾನಾ ಅನ್ನೋ ಒಂದು ಪ್ರಶ್ನೆ ತುಂಬಾ ಜನಕ್ಕಿದೆ. ಹೌದು ಅಂತೀನಿ ನಾನು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೌದು ಅಂತೀನಪ್ಪ ನಾನು. ಯಾಕೆ ಅಂದ್ರೆ ನಾನೇನು ಆ ದೇವತೆಗಳನ್ನ ನೋಡಿಲ್ಲ, ಆದ್ರೆ ಅದು ಆಗುವುದು ನಿಜ. ಯಾಕೆ ಮತ್ತು ಹೇಗೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ. ನಾವೇನ್ ಅನ್ಕೊಂಡ್ರು ಆಗತ್ತೆ ಅಂತ ಇತ್ತೀಚೆಗಂತೂ ತುಂಬಾ ಜನಕ್ಕೆ ಅದು ಗೊತ್ತಾಗ್ಬಿಟ್ಟಿದೆ. ಆದ್ರೆ ನಾವ್ ಅನ್ಕೊಂಡಿದ್ ಹೇಗಾಗತ್ತೆ? ಅಶ್ವಿನಿ ದೇವತೆಗಳಿಂದ ಆಗ್ತಾ ಇದೆಯಾ ಅಥವಾ ಅಸ್ತು ದೇವತೆಗಳಿದಾರಲ್ಲ ಅದಕ್ಕೆ ಆಗ್ತಾ ಇದೆಯಾ ನೋಡೋಣ. ಸೊ ಇಲ್ಲಿ ಒಬ್ಬ ಕಡು ಬಡವ ಇದ್ನಂತೆ. ಸುಮ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ರು ಕಡು ಬಡವ ಇದ್ನಂತೆ. ಅಂದು ದುಡಿದ್ರೆ ಮಾತ್ರ ಅವತ್ತಿನ ದಿನಕ್ಕೆ ಆಹಾರ ಸಿಕ್ತಿತ್ತಂತೆ, ಇಲ್ಲ ಅಂದ್ರೆ ಅಂದು ಪೂರ್ತಿ ಉಪವಾಸ ಬೀಳ್ಬೇಕಿತ್ತಂತೆ. ಅವನು ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಮಾಡ್ತಾ ಇದ್ದಿದ್ ಪ್ರಾರ್ಥನೆ, ದೇವರೇ ರಟ್ಟೆ ಗಟ್ಟಿ ಇದೆ, ದುಡಿಯುವ ಶಕ್ತಿ ನೀಡಿದ್ಯಾ, ಆಹಾರಕ್ಕೆ ನನಗೆ ಪ್ರಾಬ್ಲಮ್ ಮಾಡಬೇಡ, ಮನೆಯಲ್ಲಿ ಮಕ್ಕಳು ಹಸಿದು ಇರೋದನ್ನ ನಂಗೆ ನೋಡಕ್ಕಾಗಲ್ಲ, ಇಂದು ನನಗೆ ದುಡಿಮೆ ಕೊಡು ಅಂತ. ಪರಿಸ್ಥಿತಿ ಪೂರ್ತಿ ಸುಧಾರಣೆಯಾಗದಿದ್ರು ತಕ್ಕ ಮಟ್ಟಿಗೆ ಕೆಲಸಗಳು ಸಿಗ್ತಾ ಇತ್ತಂತೆ. ಖಾಲಿ ಹೊಟ್ಟೆಯಲ್ಲಿ ಮಲಗುವ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಂತೆ. ಅದೇ ಅವರಿಗೆ ಸಂತೋಷ. ದಿನಗಳು ಕಳೀತಾ ಇದ್ದಂಗೆ ಅವನ ಭರವಸೆ ಕುಗ್ಗಿರಲಿಲ್ವಂತೆ. ದಿನಗಳು ಕಳೆದ್ರೂ ಕೂಡ ಅವನ ಭರವಸೆ ಮಾತ್ರ ಕುಗ್ಗಿಲ್ಲ. ಅಂದು ನಗರದ ಶ್ರೀಮಂತನೊಬ್ಬ ಕುದುರೆ ಗಾಡಿ ರಸ್ತೆ ಮಧ್ಯ ನಿಂತ್ಬಿಟ್ಟಿತ್ತಂತೆ. ಒಬ್ಬ ಶ್ರೀಮಂತ ಆ ಗಾಡಿ ಚಕ್ರನ ಮಣ್ಣಿನೊಳಗೆ ಅದು ಊದ್ಕೊಂಡ್ಬಿಟ್ಟಿತ್ತಂತೆ. ಗಾಡಿ ಚಕ್ರಗಳು. ಗಾಡಿ ಓಡ್ಸೋನೊಬ್ಬನೇ ಅದನ್ನ ಹೇಗ್ ಸರಿ ಮಾಡಕ್ಕಾಗತ್ತೆ? ಎಷ್ಟು ಟ್ರೈ ಮಾಡಿದ್ರು ಆಗ್ತಾ ಇರ್ಲಿಲ್ವಂತೆ. ಅತ್ತಿತ್ತ ನೋಡ್ತಾ ನಿಂತಿದ್ದಾಗ ಇವನು ನೋಡಿದ್ನಂತೆ ಅಲ್ಲೇನೋ ಆಗಿದೆ ಅಂತ. ಇವ್ರಿಗೆ ಕೈ ಸನ್ನೆ ಮಾಡಿ ಬನ್ನಿ ಪ್ರಯತ್ನಿಸೋಣ ಅಂತ ಅವರು ಕರೆದ್ರಂತೆ. ಯಾರನ್ನ? ಈ ಬಡವನ್ನ. ಆಗ ಇಬ್ರು ಸೇರ್ಬಿಟ್ಟು ಶ್ರಮ ಹಾಕಿ ಆ ಒಂದು ಗಾಡಿನ ಮೇಲಕ್ಕೆ ಎತ್ತಿದ್ರಂತೆ. ಸೊ ಅವಾಗ ಶ್ರೀಮಂತನಿಗೂ ತುಂಬಾ ಖುಷಿ ಆಯ್ತಂತೆ. ಯಾಕಂದ್ರೆ ತುಂಬಾ ಕೆಲ್ಸಗಳಿತ್ತು ನನಗೆ, ಈ ಟೈಮಲ್ಲಿ ನೀವು ಸಹಾಯ ಮಾಡಿದ್ರಿ ಅನ್ಬಿಟ್ಟು ಸುಮಾರು 10-15 ಜನ ಆ ಜಾಗದಲ್ಲೇ ಹಾದು ಹೋಗುತ್ತಿದ್ರು ಕೂಡ ಯಾರೂ ಸಹಾಯ ಮಾಡುವ ಮನ್ಸು ಮಾಡಿರ್ಲಿಲ್ಲ. ಇವನನ್ನ ಕರೆದ ತಕ್ಷಣ ಏನೂ ಕೇಳ್ದೆ ಬಂದು ಸಹಾಯ ಮಾಡಿದಾನಲ್ವಾ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಕೆಲ್ಸನ ಶ್ರೀಮಂತ ಕೊಟ್ನಂತೆ. ಡೈಲಿ ಅಂದ್ರೆ ಪಾಪ ದಿನ ಒಂದ್ ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತಿದ್ದವ್ರಿಗೆ ಫಿಕ್ಸ್ಡ್ ಹೆಂಗ್ ಗೊತ್ತಾ, ಈಗ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಿರ್ತೀವಿ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅನ್ನೋರಿಗೆ ಒಂದ್ ಕೆಲಸ ಸಿಕ್ಬಿಟ್ರೆ ಕಂಟಿನ್ಯೂಸ್ ಆಗಿ ಖುಷಿ ಆಗತ್ತಲ್ವಾ. ಹಾಗೆ ಸುಮ್ನೆ ಕೆಲಸ ಎವ್ರಿ ಮಂತ್ ಮಾಡ್ತಿರ್ತೀನಿ ಬಟ್ ಯಾವಾಗಾದ್ರೂ ಕೆಲಸದಿಂದ ತೆಗ್ದಾಕ್ಬೋದು ಅನ್ನೋ ಭಯ ಇರೋರಿಗೆ ಪರ್ಮನೆಂಟ್ ಆಗ್ಬಿಟ್ರೆ ಇನ್ನ ಖುಷಿ ಅಲ್ವಾ. ಸೊ ಅದೇ ತರಾನೇ ಭಗವಂತನ ಹತ್ರ ದಿನ ಕೇಳ್ತಾ ಇದ್ದಿದ್ದೇನು, ನಮ್ಗೆ ಡೈಲಿ ಊಟಕ್ಕೆ ನನ್ಗೆ ಕೊಟ್ರೆ ಸಾಕಪ್ಪ, ಆದ್ರೆ ಅವ್ನು ಕೇಳ್ತಾ ಇದ್ದಿದ್ದೇನು ಡೈಲಿ ಕೆಲಸ ಸಿಗ್ಲಿ ಅಂತ. ಸೊ ಇಲ್ಲೇನಾಯ್ತು, ಆ ತರದ್ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಯ್ತು. ಯಾರೋ ಬಂದ್ರು. ಅಂಡ್ ಇದು ನನ್ಗೆ ನೆನಪಾಗ್ತಾ ಇದೆ, ಇವನ್ ನನ್ನ ತಂದೆ ಒಂದ್ ಸ್ಟೋರಿ ಹೇಳಿದ್ರು ಚಿಕ್ಕದ್ರಲ್ಲಿ. ನಮ್ಮ ತಂದೆಗೆ ಗೌರ್ಮೆಂಟ್ ಜಾಬ್ ಹೇಗ್ ಸಿಕ್ತು ಅಂತ. ಒಂದಿನ ಒಬ್ರು ಯಾರೋ ಅಂದ್ರೆ ಒಳ್ಳೆ ಅಫಿಷಿಯಲ್ ವ್ಯಕ್ತಿ ಏರ್ಪೋರ್ಟ್ಗೆ ಹೋಗ್ಬೇಕಿತ್ತಂತೆ. ಅವರಿಗೆ ಕಾರ್ ಪಂಕ್ಚರ್ ಆಗ್ಬಿಟ್ಟು ಹೋಗ್ಲೇಬೇಕಾಗಿದ್ದ ಕೆಲ್ಸದ ಟೈಮಲ್ಲಿ ಯಾರು ಅವ್ರನ್ನ ಕರ್ಕೊಂಡು ಹೋಗಕ್ಕಾಗದೆ ಅಚಾನಕ್ ಆಗಿ ನಮ್ಮ ತಂದೆ ಅವ್ರನ್ನ ಕರ್ಕೊಂಡು ಹೋಗಿ ಏರ್ಪೋರ್ಟಿಗೆ ಬಿಟ್ರಂತೆ. ಅವಾಗ ಅವ್ರು ಹೇಳ್ಬಿಟ್ಟು ಒಂದು ನಂಬರ್ ಕೊಟ್ರಂತೆ, ಈ ನಂಬರ್ನ ಇಟ್ಕೊಳಪ್ಪ ಅಂತೇಳಿ. ಅವಾಗೆಲ್ಲ ಮೊಬೈಲ್ ಇಲ್ಲ ಅಲ್ಲ, ಒಂದು ನಂಬರ್ ಕೊಟ್ರಂತೆ ಲ್ಯಾಂಡ್ಲೈನ್ದು, ಈ ನಂಬರ್ ಇಟ್ಕೊಳಪ್ಪ ಏನಕ್ಕಾರು ಯೂಸ್ ಆಗ್ಬೋದು ಅಂತೇಳಿ. ನಮ್ಮ ಅಪ್ಪದು ಕೂಡ ಲ್ಯಾಂಡ್ಲೈನ್ ಇದೆಲ್ಲ ತಗೊಂಡು ನಾನು ಏನಾದ್ರು ಇದ್ರೆ ಹೇಳ್ತೀನಿ ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಇವ್ರು ಬರೀ ಡ್ರಾಪ್ ಮಾಡಿದ್ದಾರೆ, ಇವ್ರ ಪಾಡಿಗೆ ಇವ್ರು ಬಂದಿದ್ದಾರೆ ನಮ್ಮ ತಂದೆ. ಅದಾದ್ಮೇಲೆ ಆ ವ್ಯಕ್ತಿ ವಾಪಸ್ ಬಂದ್ಮೇಲೆ ಒಂದು ಗೌರ್ಮೆಂಟ್ ಜಾಬ್ ಇದೆ ಅಂತ ಹೇಳಿ ಆಮೇಲೆ ಅಪ್ಪಗೆ ಹುಡ್ಕೊಂಡು ಬಂದು ಈ ತರ ಜಾಬ್ ಅಂತ ಹೇಳಿ ನಮ್ಮ ಪಪ್ಪಗೆ ಗೌರ್ಮೆಂಟ್ ಜಾಬ್ ಆಯ್ತು. ಅದನ್ನ ಅಪ್ಪ ಹೇಳ್ತಿರ್ತಾರೆ, ಯಾರಿಗೋ ಯಾವತ್ತೋ ಮಾಡಿದ ಸಹಾಯ ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು ನಮ್ಗೆ, ಸೊ ಗೌರ್ಮೆಂಟ್ ಜಾಬ್ ಆಗಿ ಪರ್ಮನೆಂಟ್ ಆಯ್ತು. ಅಂದ್ರೆ
ದಿನ ಕೆಲಸ ಮಾಡಬೇಕು. ಈಗ ನಮ್ಮಪ್ಪ ಸೋಂಬೇರಿ ಆಗ್ಬಿಟ್ಟು ಯಾರೋ ಬಂದು ಸಾಕ್ಲಿ, ಯಾರೋ ಬಂದು ನಮ್ಮನ್ನ ನೋಡ್ಕೊಳ್ಳಿ ಅಂತ ಅನ್ಕೊಂಡಿದ್ದಿದ್ರೆ ಮೇ ಬಿ ದೇವರು ಕೆಲಸ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ. ಅವಾಗೆಲ್ಲ ಬಿಸ್ನೆಸ್ ಮೈಂಡ್ ಅವೆಲ್ಲ ಇರಲಿಲ್ಲ. ಸೊ ಒಂದು ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ಸಿಚುಯೇಷನ್ನಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕಿ ಅಪಾಯಿಂಟ್ ಆಗುತ್ತೆ ಅಂದರೆ ಯಾರೋ ಒಬ್ರಿಗೆ ಮಾಡಿದ ಸಹಾಯ, ಮೇ ಬಿ ಆ ವ್ಯಕ್ತಿ ದೇವ್ರ ರೂಪದಲ್ಲಿ ಬಂದಿರ್ಬೋದಲ್ವಾ, ಯಾವುದೋ ಸಿಚುಯೇಷನ್ ಕ್ರಿಯೇಟ್ ಆಗಿರ್ಬೋದಲ್ವಾ. ಆ್ಯಂಡ್ ಇದಕ್ಕೆ ಇನ್ನೂ ಒಂದು ಹೇಳ್ತೀನಿ, ನಾನು ನ್ಯಾಷನಲ್ ಗೇಮ್ ಆಡಬೇಕಾದ್ರೆ ನಂಗೆ ಇದು ಸ್ಟೋರಿ ಹೇಳಿದಾಗ ನೆನಪಾಗ್ತದೆ ಹೆಂಗೆ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತ. ನನಗೆ ಯಾವುದೋ ಒಂದು ಕಾರಣಕ್ಕೆ ನನಗೆ ಗೇಮ್ ಆಡೋಕ್ಕೆ ಬಿಡ್ತಾ ಇಲ್ಲ. ನಾನು ಗೇಮ್ ಆಡ್ತೀನಿ ಅಂದರೆ ಅವ್ರು ಆಡಿಸ್ತಾನೆ ಇರಲಿಲ್ಲ ನನ್ನ ಹತ್ರ. ಆಚೆ ಕಡೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಆಡಿಸ್ತಾರೆ ಅಂದರೆ ಆಡಿಸ್ತಾ ಇಲ್ಲ. ನಾನು ನೆಕ್ಸ್ಟ್ ಡೇ ಪ್ರೇ ಮಾಡಿದೆ, ನನ್ಗೆ ಇಲ್ಲಿ ಬಂದಿರೋದು ನಾನು ಮ್ಯಾಚ್ ಆಡೋಕ್ಕೆ, ಬಟ್ ನನಗೆ ಇಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ, ನಾನು ಎಲ್ಲ ಮ್ಯಾಚು ಆಡಬೇಕು ಅಂತ ಪ್ರೇ ಮಾಡ್ತಿದ್ದೆ. ನಂಗೆ ಮಿಕ್ಕಿದ್ದೇನೂ ಗೊತ್ತಿಲ್ಲ, ನಾನೆಲ್ಲ ಮ್ಯಾಚು ಆಡಬೇಕು, ಎಲ್ಲ ಮ್ಯಾಚ್ ಆಡಬೇಕು. ಅದೇನಾಗೋಯ್ತು, ನನ್ನ ಪೊಸಿಷನ್, ನನ್ನ ಅಫೆನ್ಸ್ ಆಡ್ತಾ ಇದ್ದೆ, ವಿಂಗ್ ಅಫೆನ್ಸು. ಸೊ ನನ್ನ ಪೊಸಿಷನ್ ಆಡ್ತಾ ಇದ್ದವ್ರಿಗೆ ಕಾಲು ಹುಳುಕ್ಬಿಡ್ತು. ಸೊ ಹುಳುಕ್ಬಿಟ್ಟು ಅವ್ರಿಗೆ ಲಿಗಮೆಂಟರ್ ಪ್ರಾಬ್ಲಮ್ ಆಗಿ ಡಾಕ್ಟ್ರ್ ಆಡಂಗಿಲ್ಲ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ನನಗೆ ಪೊಸಿಷನ್ ಕೊಟ್ಟರು. ನನಗೆ ನಿಜವಾಗ್ಲೂ ಆ ಟೈಮಲ್ಲಿ ಅವ್ರ ಕಾಲು ನೋವಾಯ್ತು, ಇವೆಲ್ಲ ನನ್ನ ತಲೆಯಲ್ಲಿಲ್ಲ, ನನಗೆ ಚಾನ್ಸ್ ಸಿಕ್ತು ಅಷ್ಟೇ. ಸೊ ನಾನು ನಮಸ್ಕಾರ ಮಾಡ್ಕೊಂಡು ಹೋದೆ, ಸಕ್ಕದಾಗಿ ಆಡಿದೆ. ಅದಾದಮೇಲೆ ಎಲ್ಲ ಗೇಮಲ್ಲೂ ವಿಂಗ್ ಅಫೆನ್ಸ್ ಆಗಿ ಸೆಟ್ ಆಗಿಬಿಟ್ರೆ. ಅಂದರೆ ಅಷ್ಟು ದಿನ ಯಾರು ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ಆ ಕೋಚ್ ಗೇಮ್ ನೋಡಿರಲಿಲ್ಲ. ಅಲ್ಲಿಂದ ನನಗೆ ಯೂನಿವರ್ಸಿಟಿ, ನ್ಯಾಷನಲ್ಸು ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಬೆಸ್ಟ್ ವಿಂಗ್ ಅಫೆನ್ಸ್ ಅಂತ ಅವಾರ್ಡ್ ಬಂತು ಬೇರೆ ಇಲ್ಲೆಲ್ಲ ಆಡಿದ ಮ್ಯಾಚ್ಗಳಲ್ಲಿ. ಆವಾಗ ನಂಗೆ ಅವೆಲ್ಲ ಗೊತ್ತಿಲ್ಲ. ಇವೆಲ್ಲ ತಿಳ್ಕೊಂಡ್ಮೇಲೆ ಅನ್ನಿಸ್ತಿತ್ತು ನಾವೇನು ಕೇಳ್ಕೊಂಡ್ರು ಆಗುತ್ತೆ ಅಂತ. ಅದೇ ಥರ ಎಷ್ಟೊಂದು ವಿಚಾರಗಳು. ಈಗ ಯಾವುದೋ ನಾನು ಡ್ರಾಮಾ ಶೋಸ್ನ ಮಾಡಬೇಕಾದ್ರೆ ನನಗೆ ಆ ಕ್ಯಾರೆಕ್ಟರ್ ಸಿಗಬೇಕಿತ್ತು, ಬಟ್ ನಾನು ಬೇಗ ಹೋಗಿದ್ರೆ ಸಿಗ್ತಾ ಇತ್ತು ಅಂತ ನಂಗೆ ಅನ್ನಿಸ್ದಾಗ ಅದು ನಾನು ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಆ ಕ್ಯಾರೆಕ್ಟರ್ ಮಾಡೋರು ಇಲ್ಲ ನಂಗೆ ಬೇರೆ ಯಾವುದೋ ಆಗಿದೆ, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು, ಈ ಥರದ್ದು ಏನೇನೋ ನಡೆದಿದೆ. ಸೊ ಇವೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಳ್ತೀವಿ ಅದೆಲ್ಲವೂ ಆಗ್ತಾ ಇದೆ ಅಂತ ತಾನೇ ಅರ್ಥ. ನೆಗೆಟಿವ್ ಆದರೂ ಸರಿ, ಪಾಸಿಟಿವ್ ಆದರೂ ಸರಿ. ಆದರೆ ನಾವೇನು ಅನ್ಕೊಬೇಕು, ನಮ್ಗೇನು ಬೇಕೋ ಅದನ್ನು ಅನ್ಕೊಬೇಕು. ಇಲ್ಲಿ ದಿನ ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಯಾರೋ ರೋಡಲ್ಲಿ ಹೋಗ್ತಿದ್ದವರು, ಅದರಲ್ಲೂ ಶ್ರೀಮಂತರು, ಆ ಗಾಡಿ ಊದ್ಕೊಂಡು ಏನೋ ಸಿಚುಯೇಷನ್ ಕ್ರಿಯೇಟ್ ಆಗಿ ಅಲ್ಲಿ ಯಾರೂ ಸಹಾಯಕ್ಕೆ ಹೋಗದೆ ಇವರೇ ಸಹಾಯಕ್ಕೆ ಹೋಗಿ ಇವ್ರ ಲೈಫ್ ಸೆಟಲ್ ಆಯಿತು. ಸೊ ಹಾಗಿದ್ಮೇಲೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂದರೆ ದೇವರು ಅಸ್ತು ಅಂತಿರ್ತಾರೆ ತಾನೆ. ಆ ಕ್ಷಣಕ್ಕೆ ಪವಾಡ ಆಗಬೇಕು ಅಂತ ಅಲ್ಲ, ಆ ಪ್ರೊಸೆಸ್ ನಡೀತಾ ಇರುತ್ತೆ ಹಿಂದೆಗಡೆ. ಆದರೆ ಇಲ್ಲಿ ಒಂದು ವಿಷಯ ಹೇಳಿದ್ರು ಅವರು, ಎಷ್ಟೇ ದಿನ ಆದರೂ ಕೂಡ ಈ ಭರವಸೆ ಮಾತ್ರ ಕುಗ್ಗಿರಲಿಲ್ಲ ಅವರಲ್ಲಿ. ದಿನ ಇದೆ ಆಯಿತು ಅಂತ, ಹೆಂಗೆ ಇದ್ದರೂ ಅದನ್ನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ರು ಅವರು. ಅದಕ್ಕೆ ಆ ಸಿಚುಯೇಷನ್ ಸಿಕ್ತು ಅಂತ ಅಲ್ವಾ. ಸೊ ಈಗ ನೀವು ನೋಡಿ ನಿಮ್ಮ ಲೈಫಲ್ಲಿ ಏನೇನೇನೇನು ಅಸ್ತು ಆಗಿದೆ ಅಂತ, ಆಯಿತಾ. ಸೊ ಅದಾದ ಮೇಲೆ ಪ್ರತಿ ಊರಲ್ಲಿ ಒಂದು ಊರಲ್ಲಿ ಒಬ್ಬ ವಜ್ರದ ವ್ಯಾಪಾರಿ ಇದ್ರಂತೆ, ದೊಡ್ಡ ಶ್ರೀಮಂತ ಅಂತೆ. ಯಾವ ಲೆವೆಲ್ಗೆ ಶ್ರೀಮಂತ ಅಂದರೆ ವಜ್ರಗಳ ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ ನಾವೇ ತಿಳ್ಕೊಬೇಕು. ಏನೋ ಅವನಿಗೆ ಚಿಂತೆ ಅಂತೆ, ಅನುಮಾನ ಅಂತೆ. ವಜ್ರಗಳನ್ನ ತರಕ್ಕೆ ಅವನೇ ಹೋಗ್ತಿದ್ನಂತೆ. ಸ್ವತಃ ಅವ್ರ ಮಗನೂ ಕೂಡ ಅವನು ನಂಬ್ತಾ ಇರಲಿಲ್ಲ. ನಿನ್ನಿಂದ ನನ್ನ ವ್ಯವಹಾರ ಮುಳುಗೋಗ್ಬಿಡುತ್ತೆ, ಉದ್ಧಾರ ಆಗೋದಿಲ್ಲ ಅಂತ ಯಾವಾಗಲೂ ಅವನು ಅವ್ರ ಮಗಂಗೆ ಬೈತಾ ಇದ್ನಂತೆ, ನಾನು ಯಾರನ್ನೂ ನಂಬಲ್ಲ ಅಂತ. ಕಾರಣ ಸರಳ. ಮಗ ತಂದೆಯಂತೆ ಜಿಪುಣನಲ್ಲ. ಓಕೆ, ಹಾಗೆ ಅವನು ತುಂಬ ತಂದೆ ಥರ ತುಂಬ ಜಿಪುಣ ಆ ಥರ ಇಲ್ಲ ಅವನು. ಸೊ ಇವನು ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂತ. ಅಗತ್ಯದಷ್ಟು ಏನು ಬೇಕು ಲಾಭ ಅದು ಬಂದರೆ ವ್ಯಾಪಾರ ಮುಗಿಸ್ಕೊಂಡು ಬರ್ತಿದ್ನಂತೆ. ಇವನು ಅತಿ ಆಸೆ, ತುಂಬ ದುಡ್ಡು ಬೇಕು ಅಂತ. ಹೀಗೆ ದಿನನಿತ್ಯ ಅಪ್ಪ ಮಗನ ನಡುವೆ ಈ ಥರದ್ದೇ ಒಂದು ಕಾರಣಕ್ಕೆ ಜಗಳ ಆಗ್ತಾನೆ ಇತ್ತಂತೆ, ಮನಸ್ತಾಪ ಇತ್ತಂತೆ. ಅವತ್ತು ಒಂದಿನ ವ್ಯಾಪಾರಿ ವಿಶೇಷ ದಿನ, ತುಂಬ ಅಮೂಲ್ಯವಾದ ವಜ್ರಗಳನ್ನ ಬೇರೆ ಕಡೆಯಿಂದ ಬರ್ತಾ ಇದ್ದಾವೆ, ಅವನ ಈಗಾಗಲೇ ಅದಕ್ಕೆ ಹಣ ಪಾವತಿ ನಾನು ಮಾಡಿಬಿಟ್ಟಿದ್ದೀನಿ, ಹಡಗಿನಲ್ಲಿ ಸಾಗಿಸಲಾಗತ್ತೆ ವಜ್ರಗಳನ್ನ. ಸೊ ಹಾಗಾಗಿ ನಾವು ಬಂದರಿನಲ್ಲಿ ನಿಂತು ಅವನಿಗೆ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಇತ್ತಂತೆ. ಆದ್ರೆ ಅವತ್ತೇನಾಯ್ತಂತೆ, ಒಂದು ಆಘಾತ ಕಾದಿತ್ತು. ಚಂಡಮಾರುತದ ಅಲೆಗಳು ಸಿಕ್ಕಿ ಹಡಗು ನೀರಿನ ಪಾಲಾಯಿತು. ಆ ಹಡಗಲ್ಲಿದ್ದಿದ್ದ ವಜ್ರ ಎಲ್ಲ ಮುಳುಗೋಯ್ತು. ಜೊತೆಗೆ ಅವನ ವಜ್ರ ಎಲ್ಲ ಕಳ್ಕೊಂಡ. ಈ ಎರಡೂ ಪ್ರಕರಣದಲ್ಲೂ ಕೂಡ ಅಸ್ತು ದೇವತೆಗಳ ಪಾತ್ರ ಏನು ಅಂತ ಹೇಳಿ ನೋಡೋಣ, ಹೇಳ್ತೀರಾ? ಕರೆಕ್ಟ್. ಸೊ ಅಲ್ಲಿ ಅವನು ಒಳ್ಳೇದನ್ನ ಕೇಳ್ಕೊಳ್ತಾ ಇದ್ದ ಬಡವ, ಅವನಿಗೆ ಕೆಲಸ ಸಿಕ್ತು. ಇವನು ಬೇರೆಯವ್ರು ಹೋದ್ರೆ ವಜ್ರ ಕಳ್ದೋಗ್ಬಿಡುತ್ತೆ, ವಜ್ರ ಮಿಸ್ ಆಗ್ಬಿಡುತ್ತೆ, ನನ್ನ ಬಿಸ್ನೆಸ್ ಹಾಳಾಗ್ಬಿಡುತ್ತೆ ಅಂದು ನೀನಿದ್ರೆ ನಂದು ಹಾಳಾಗತ್ತೆ ಅಂತ ಹೇಳಿ
ಆ ವಜ್ರ ನೀರಲ್ಲಿ ಮುಳುಗೋಯ್ತು. ಅಂದ್ರೆ ಅದು ಪ್ರಕೃತಿ ಹಂಗ್ ಮಾಡ್ತೋ, ಸಿಚುಯೇಷನ್ಸ್ ಹಂಗಾಯ್ತೋ ಗೊತ್ತಿಲ್ಲ. ಬಟ್ ಏನ್ ಅನ್ಕೊಳ್ತಾ ಇರ್ತೀವಿ ಅದಕ್ಕೆಲ್ಲ ಭಗವಂತ ಅಸ್ತು ಅಂತಿರ್ತಾರೆ. ಸೊ ಇಲ್ಲಿ ಬಹುಶಃ ಅಸ್ತು ದೇವತೆಗಳು ಕಡು ಬಡವನಿಗೆ ಉದ್ಧಾರ ಆಗುವಂತ ವರವನ್ನು, ವಜ್ರದ ವ್ಯಾಪಾರಿಗೆ ನಷ್ಟವಾಗುವ ಶಾಪವನ್ನು ನೀಡಿದ್ರಾ? ನೀವು ದೈವ ಭಕ್ತರಾಗಿದ್ದು ಹಾಗೆಯೇ ಅಂದುಕೊಂಡ್ರೆ ಇರಬಹುದು. ವಾಸ್ತವವಾಗಿ ದೇವರು ಎನ್ನುವುದು ನಮ್ಮದೇ ನಂಬಿಕೆ, ನಮ್ಮದೇ ಯೋಚನಾ ಲಹರಿ. ನೀವೇನು ಯೋಚಿಸ್ತಿರೋ ಅದೇ ಆಗೋದು ಸಾಧ್ಯತೆ ಹೆಚ್ಚು. ಅದನ್ನೇ ನಾವು ದೇವತೆಗಳು ಅನ್ನುವುದು. ಯಾವಾಗಲೂ ಧನಾತ್ಮವಾಗಿ ಚಿಂತಿಸುವವರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಆದ್ರೆ ನೀವು ಧನಾತ್ಮಕವಾಗಿ ಎಷ್ಟು ದಿನ ಯೋಚನೆ ಮಾಡ್ತೀರಾ ಅನ್ನೋದು ಮ್ಯಾಟ್ರ್. ಯಾವುದೋ ಒಂದು ಕೆಲಸನ ಇಟ್ಕೊಳ್ಳೋದು, ಅದಾಗೋ ತನಕ ಪಾಸಿಟಿವ್ ಆಗಿರೋದು, ಅದಾದ್ಮೇಲೆ ಮತ್ತೆ ಸೇಮ್ ಸ್ಥಿತಿಗೆ ಹೋದ್ರೆ ಮತ್ತೆ ದೇವರು ಸೇಮ್ ಸ್ಥಿತಿ ಕರ್ಕೊಂಬಂದ್ ಬಿಡ್ತಾನೆ. ಆಯ್ತಾ? ಸೊ ಇಲ್ಲಿ ನಮ್ಮ ಕಣ್ಮುಂದೆ ಕೆಟ್ಟದ್ದಿದ್ರು ಅವರ ದೃಷ್ಟಿ ಗಮನ ಯಾವಾಗ್ಲೂ ಒಳ್ಳೆಯದ್ರ ಮೇಲೆ ಹೋಗ್ತಾ ಇರಬೇಕು. ನಮ್ಮ ಜೀವನದಲ್ಲಿ ಕೆಟ್ಟದ್ ನಡೀತಾ ಇದ್ರೂ ಕೂಡ ನಮ್ಮ ದೃಷ್ಟಿ ಯಾವಾಗ್ಲೂ ಒಳ್ಳೆದ್ರ ಕಡೆನೆ ಗಮನ ಕೊಡ್ತಾ ಇರಬೇಕು. ಅದೇ ರೀತಿ ನೀವು ಎಷ್ಟೇ ಒಳ್ಳೆಯದಾಗಬೇಕು ಅಂತ ನೀವು ಗುರಿ ಇಟ್ಕೊಂಡು ನಕಾರಾತ್ಮಕ ದಾರಿಯಲ್ಲಿ ಹೋಗ್ತಾ ಇದ್ರು, ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಸಹ ಅದು ನೆರವೇರಲ್ಲ. ನಿಮ್ಮ ಗುರಿ ಒಳ್ಳೇದೇ ಇರ್ಬೋದು, ಆದ್ರೆ ನಿಮ್ಮ ಯೋಚನೆ ಕೆಟ್ಟದ್ದಿದೆ. ನಿಮ್ಮ ಗುರಿ ಒಳ್ಳೇದೇ ಇದೆ, ಆದ್ರೆ ನೀವು ನಿಮ್ಮ ನಡವಳಿಕೆಯಲ್ಲೇನೆ ನೆಗೆಟಿವಿಟಿ ಇದೆ ಅಂದಾಗ ಆ ಗುರಿ ಎಷ್ಟೇ ಒಳ್ಳೇದಾಗಿದ್ರು ಅದು ಸಕ್ಸಸ್ ಆಗಲ್ಲ. ನಮ್ಮ ಯೋಚನೆಗಳೇ ನಮ್ಮ ದೇವರು. ನೀವೇನು ಯೋಚಿಸ್ತಿರೋ ಅದೇ ಆಗತ್ತೆ. ಅದಕ್ಕೆ ದೇವರ ಕೃಪೆಯೂ ಸಿಗತ್ತೆ ಮತ್ತು ಮಾನ್ಯತೆಯೂ ದೊರೆಯುತ್ತೆ. ಸ್ವತಃ ನೀವೇ ಅದನ್ನು ನಂಬದೆ ಕೆಟ್ಟದ್ದನ್ನು, ನಕಾರಾತ್ಮಕತೆಯನ್ನು ತುಂಬಿಕೊಂಡರೆ ಏನಾಗುತ್ತೆ? ಇವಾಗ ಅದಕ್ಕೆ ಕಾರಣ ಯಾರು? ಮರುಭೂಮಿಯಲ್ಲಿ ಗುಲಾಬಿಯನ್ನ ನಿರೀಕ್ಷಿಸಿದರೆ ಸಾಲದು. ಮರುಭೂಮಿಯಲ್ಲಿ ಗುಲಾಬಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಲದು, ಕಾಮನ್ ಸೆನ್ಸ್ ಇರಬೇಕು, ಆ ಗಿಡ ಅಲ್ಲಿ ಬೆಳೆಯಲ್ಲ ಅಂತ. ಓಕೆ, ಸೊ ಪವಾಡಗಳು ಖಂಡಿತ ನಡೆಯುತ್ತೆ ನೀವು ಆ ನಂಬಿಕೆಯಲ್ಲಿ ಇದ್ರೆ. ಅಸ್ತು ದೇವತೆ ಎಷ್ಟು ಸತ್ಯನೋ ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನೇ ಅಸ್ತು ದೇವತೆ ಅಂತ ನಾವು ಇಲ್ಲಿ ಕರ್ಕೋಬಹುದು ಅಲ್ವಾ? ಈಗ ನೀವೇ ಯೋಚನೆ ಮಾಡಿ, ಎಷ್ಟೋ ಒಳ್ಳೇದು ಎಷ್ಟೋ ಕೆಟ್ಟದು ನಮ್ಮ ಯೋಚನೆಯಿಂದ ಆಗಿದೆ. ಆ್ಯಂಡ್ ಏನು ಹೊರಗಡೆ ನಡೆಯುತ್ತೆ ಅದೆಲ್ಲವೂ ಒಂದು ರೌಂಡ್ ನಮ್ಮ ಒಳಗಡೆ ನಡೆದಿರುತ್ತೆ. ಹೇಗೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ನೀನೇನು ಯುದ್ಧ ಮಾಡ್ತಾ ಇದೆಯಾ, ಅವರು ವಿಶ್ವರೂಪ ತೋರಿಸಿದಾಗ ಬಾಯಿ ಓಪನ್ ಮಾಡಿದಾಗ ಆಲ್ರೆಡಿ ಯಾರ್ಯಾರು ಡೆತ್ ಆಗ್ತಾರೆ ಮುಂದೆ ಅನ್ನೋದನ್ನ ಅವ್ರ ಬಾಯಲ್ಲಿ ತೋರಿಸಿದ್ರಲ್ವಾ? ಸೊ ಸೇಮ್ ಅದೇ ಥರನೇ ನಮ್ಮ ಜೀವನದಲ್ಲೂ ಆಲ್ರೆಡಿ ಎಲ್ಲ ಆಗ್ಬಿಟ್ಟಿದೆ. ಈಗ ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಓಕೆ, ಆದರೆ ಏನಕ್ಕೆ ನಾವು ಪ್ರಿಪೇರ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಏನಾಗಬೇಕು ಅದಾಗುತ್ತೆ, ಆದರೆ ಲೇಟಾಗಿ ಆಗ್ಬೋದು ಅಥವಾ ನಮಗೆ ಇನ್ನೂ ಉಲ್ಟಾ ಹೊಡಿಬೋದು. ಅದಕ್ಕೆ ನಾನು ಪ್ರಿಪೇರ್ ಎಷ್ಟು ಬೇಗ ಆಗ್ತೀನಿ ಅಷ್ಟು ಬೇಗ ನಾವೇನು ಅಂದ್ಕೊಂಡಿದ್ದೀವಿ ಅದಾಗ್ತಾ ಹೋಗುತ್ತೆ. ಅದೇ ಥರ ನಮ್ಮ ಒಂದು ಆಲೋಚನೆಗಳು ಜ್ಞಾನದ ಮೂಲಕ ಬದಲಾಗ್ತಾ ಹೋದರೆ ಈವನ್ ನಮ್ಮ ಕರ್ಮಗಳನ್ನು ನಾವು ಕಳ್ಕೊಬೋದು. ಸೊ ಯಾವಾಗಲೂ ಅಸ್ತು ದೇವತೆಗಳು ನಮ್ಮ ಜೊತೆಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಬಿಗ್ಗೆಸ್ಟ್ ಉದಾಹರಣೆ ಏನಂದರೆ ನಮ್ಮೆಲ್ಲರ ಲೈಫ್ಗಳನ್ನು ನಾವು ನೋಡಿಕೊಂಡಾಗ, ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಯಾವತ್ತೂ ಅಂದ್ಕೊಂಡಿರ್ತೀರಾ ಈ ಥರದ ನಾಲೆಜ್ ತಗೋಬೇಕಪ್ಪ ಅಂತ. ಈ ಥರದ್ರ ಕಡೆಗೆ ಯಾವತ್ತೂ ಒಂದಿನ ಯೋಚನೆ ಮಾಡ್ತಿರ್ತೀರಾ, ನಿಮಗೆ ಸಡನ್ನಾಗಿ ವಿಡಿಯೋ ಸಿಗುತ್ತೆ. ಸುಮ್ಮನೆ ಸಿಗಲ್ಲ. ನಿಮ್ಮ ಯೋಚನೆ ಹೆಂಗಿರುತ್ತೆ, ಯೂಟ್ಯೂಬೇ ಟೆಕ್ನಾಲಜಿನೇ ನಮ್ಮ ಯೋಚನೆಗೆ ತಕ್ಕಂತೆ ನಮಗೆ ನೋಟಿಫಿಕೇಶನ್ ಕೊಡುತ್ತೆ ಮೊಬೈಲಲ್ಲಿ ಅಂದರೆ, ಇನ್ನು ಭಗವಂತ ಯೂನಿವರ್ಸ್ ಟೆಕ್ನಾಲಜಿಗಿಂತ ಚಿಕ್ಕವರ? ಟೆಕ್ನಾಲಜಿಗಿಂತ ದೊಡ್ಡವರು ಯೂನಿವರ್ಸ್, ಐ ಮೀನ್ ಬ್ರಹ್ಮಾಂಡ, ಭಗವಂತ. ಒಂದು ಟೆಕ್ನಾಲಜಿ ಗೊತ್ತಿರುವಂಥ ಯೂಟ್ಯೂಬೇನೆ ನಾವೇನು ಥಿಂಕ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಮಗೆ ನೋಟಿಫಿಕೇಶನ್ ಕೊಡುತ್ತೆ ಅನ್ನೋದಾದರೆ, ಯೂನಿವರ್ಸ್ ಕೂಡ ನಾವೇನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಲೈಫಲ್ಲಿ ನೋಟಿಫಿಕೇಶನ್ ಕೊಡುತ್ತೆ, ಅಂದರೆ ನಮ್ಮ ಲೈಫಿಗೆ ತಂದು ಕೊಡುತ್ತೆ. ಹಾಗಾಗಿ ಎಷ್ಟೇ ಕಷ್ಟದಲ್ಲೂ ಕೂಡ ಒಳ್ಳೆಯದನ್ನು ಮಾತ್ರ ಹುಡುಕಿ ಒಳ್ಳೆಯದ್ರ ಕಡೆ ಮಾತ್ರ ಫೋಕಸ್ ಮಾಡಿ. ಆ್ಯಂಡ್ ನೀವು ಏನನ್ನು ಫೋಕಸ್ ಮಾಡ್ತೀರಾ ಅದು ಬರೀ 1 ದಿನ 2 ದಿನದ ಪ್ರಾಕ್ಟೀಸ್ ಅಲ್ಲ, ನಿರಂತರವಾದ ಪಾಸಿಟಿವ್ ಥಿಂಕಿಂಗಲ್ಲಿ ನೀವೇನು ಅನ್ಕೊಳ್ತೀರಾ ಅದಾಗೆ ಆಗುತ್ತೆ. ಅಸ್ತು ದೇವತೆಗಳು ಅಸ್ತು ಅಂತಾನೆ ಇರ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ತಿಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.